ಇದು ಕಾಂಗ್ರೆಸ್ನ ಫ್ಯಾಮಿಲಿ ಗ್ಯಾರಂಟಿ ಯೋಜನೆಗಳನ್ನ ತಲೆ ಮೇಲೆ ಹೊತ್ತುಕೊಂಡು ಅಖಾಡಕ್ಕಿಳಿದ ರಾಜ್ಯ ಕಾಂಗ್ರೆಸ್ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಹುಮತದ ಮೂಲಕ ಅಧಿಕಾರ ಹಿಡಿದಿದ್ದು ಗೊತ್ತೇ ಇದೆ. ಅದರಲ್ಲೊಂದು ಯುವ ನಿಧಿ. ಈ ಮೂಲಕ ಹೊಸ ತಲೆಮಾರಿನ ಯುವ ಜನತೆಯನ್ನ ಕಾಂಗ್ರೆಸ್ ಪಕ್ಷದತ್ತ ಸೆಳೆಯುವ ಪ್ರಯತ್ನ ಮಾಡ್ತಾ ಇದೆ. ಬಹುಶಃ ಇದರ ಮುಂದುವರೆದ ಭಾಗದಂತೆ ಲೋಕಸಭೆ ಚುನಾವಣೆಯಲ್ಲಿ ಕನಿಷ್ಠ 8 ಯುವ ಮುಖಗಳಿಗೆ ಕಾಂಗ್ರೆಸ್ ಮಣೆ ಹಾಕಿದೆ. ಇದೀಗ ಬಿಡುಗಡೆಯಾಗಿರುವ ಕಾಂಗ್ರೆಸ್ 3ನೇ ಪಟ್ಟಿ ಯುವ ಮುಖಗಳಿಗೆ ಎಲ್ಲಿಲ್ಲದ ಆದ್ಯತೆ ನೀಡಿದೆ. ಆದ್ರೆ ಇಲ್ಲಿರುವ ಟ್ವಿಸ್ಟ್ ಏನು ಅಂತಂದ್ರೆ, ಎಲ್ಲಾ ಯುವ ಮುಖಗಳ ಹಿಂದಿರೋದು ಫ್ಯಾಮಿಲಿಗೆ ಅಧಿಕಾರದ ಗ್ಯಾರಂಟಿ. ಕುಟುಂಬ ರಾಜಕಾರಣದ ಆರೋಪ ಪುರಾತನ ಪಕ್ಷ ಕಾಂಗ್ರೆಸ್ಗೆ ಹೊಸತೇನಲ್ಲ. 10 ವರ್ಷಗಳ ಹಿಂದೆ ಗುಜರಾತ್ನಿಂದ ಬಂದು ದಿಲ್ಲಿ ಗದ್ದುಗೆ ಏರಿದ ನರೇಂದ್ರ ಮೋದಿ ಕಾಂಗ್ರೆಸ್ ನಾಯಕರ ಕುಟುಂಬ ನಿಷ್ಠೆಯನ್ನ ಹಾದಿ ಬೀದಿಯಲ್ಲಿ ಹರಾಜು ಹಾಕಿದ್ರು. ಕಾಂಗ್ರೆಸ್ ಪಕ್ಷ ಕುಟುಂಬ ರಾಜಕಾರಣದ ಆರೋಪಗಳ ಮೂಲಕ ಅಗತ್ಯಕ್ಕಿಂತ ಹೆಚ್ಚೇ ನರಳಿತ್ತು. ಆದ್ರೆ ಇದ್ಯಾವುದೂ ಅಧಿಕಾರ ರಾಜಕಾರಣದಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ತಮ್ಮ ಚರ್ಮ ದಪ್ಪವಾಗಿದೆ ಅನ್ನೋದನ್ನ ಕಾಂಗ್ರೆಸ್ನ 3ನೇ ಅಭ್ಯರ್ಥಿಗಳ ಪಟ್ಟಿ ಸಾಬೀತುಪಡಿಸಿದೆ. ಕುಟುಂಬ ರಾಜಕಾರಣದ ಕಳಂಕವನ್ನ ತೊಳೆದುಕೊಳ್ಳುವ ಯಾವ ಮನಸ್ಸು ಕಾಂಗ್ರೆಸ್ಗೆ ಇಲ್ಲ ಅನ್ನೋದನ್ನ ಸಾರಿ ಹೇಳಿದೆ. ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆ, ಬಾಗಲಕೋಟೆಯಿಂದ ಸಚಿವ ಶಿವಾನಂದ್ ಪಾಟೀಲ್ ಪುತ್ರಿ ಸಂಯುಕ್ತಾ ಪಾಟೀಲ್, ದಾವಣಗೆರೆಯಲ್ಲಿ ಸಚಿವ ಮಲ್ಲಿಕಾರ್ಜುನ್ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್, ಬೆಂಗಳೂರು ದಕ್ಷಿಣದಿಂದ ಸಚಿವ ರಾಮಲಿಂಗಾರೆಡ್ಡಿ ಪುತ್ರಿ ಮಾಜಿ ಶಾಸಕಿ ಸೌಮ್ಯ ರೆಡ್ಡಿ, ಬೆಂಗಳೂರು ಕೇಂದ್ರದಿಂದ ಮಾಜಿ ಕೇಂದ್ರ ಸಚಿವ ರೆಹಮಾನ್ ಖಾನ್ ಪುತ್ರ ಮನ್ಸೂರ್ ಖಾನ್, ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್, ಚಿಕ್ಕೋಡಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ, ಕಲಬುರಗಿಯಿಂದ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ದೊಡ್ಮನಿ ಕಾಂಗ್ರೆಸ್ ಅಭ್ಯರ್ಥಿಗಳಾಗಿದ್ದಾರೆ. ಹೀಗೆ ಒಟ್ಟು 17 ಅಭ್ಯರ್ಥಿಗಳಲ್ಲಿ 5 ಅಭ್ಯರ್ಥಿಗಳು ಹಾಲಿ ಸಚಿವರ ಮಕ್ಕಳು, ಒಬ್ಬರು ಹಾಲಿ ಸಚಿವರ ಪತ್ನಿ, ಒಬ್ಬರು ಎಐಸಿಸಿ ಅಧ್ಯಕ್ಷರ ಅಳಿಯ ಹಾಗೂ ಹಾಲಿ ಸಚಿವರ ಬಾವ, ಮತ್ತೊಬ್ಬರು ಮಾಜಿ ಕೇಂದ್ರ ಸಚಿವರ ಪುತ್ರ. ಅಂದ್ರೆ 17 ಅಭ್ಯರ್ಥಿಗಳ ಪಟ್ಟಿಯಲ್ಲಿ 8 ಮಂದಿ ನೇರವಾಗಿ ಕುಟುಂಬ ರಾಜಕಾರಣದ ಕುಡಿಗಳು. ಅವರ ಕುಟುಂಬದಲ್ಲಿ ಈಗಾಗಲೇ ಒಬ್ಬರು ಕ್ಯಾಬಿನೆಟ್ ದರ್ಜೆಯ ಹುದ್ದೆಯಲ್ಲಿದ್ದಾರೆ ಅಥವಾ ಪಕ್ಷದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ. ಅದೇ ಕುಟುಂಬದ ಇನ್ನೊಬ್ಬರಿಗೆ ಎಂಪಿ ಟಿಕೆಟ್. ಈಗಾಗಲೇ ಅಧಿಕಾರ ಅನುಭವಿಸುತ್ತಿರೋರ ಮಕ್ಕಳಿಗೆ, ಸಂಬಂಧಿಗಳಿಗೆ ಲೋಕಸಮರದ ಟಿಕೆಟ್ ನೀಡುವ ಮೂಲಕ ಕಾಂಗ್ರೆಸ್ ಪಕ್ಷ ದಶಕಗಳಿಂದ ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರನ್ನ ಅಧಿಕಾರದ ಕೇಂದ್ರಗಳಿಂದ ಯಶಸ್ವಿಯಾಗಿ ಹೊರಗಿಡೋಕೆ ಹೊರಟಿದೆ. ಅಂದ್ರೆ ದೊಡ್ಡ ನಾಯಕರ ಮಕ್ಕಳಿಗೆ ಎಂಎಲ್ಎ, ಎಂಪಿ ಟಿಕೆಟ್ ಗ್ಯಾರಂಟಿ ಆದ್ರೆ ಕಾರ್ಯಕರ್ತರಿಗೇನಿದ್ರು ಗ್ಯಾರಂಟಿ ಸಮಿತಿಗಳ ಅಧಿಕಾರ ಮಾತ್ರ ಗ್ಯಾರಂಟಿ. ಕರ್ನಾಟಕದ ರಾಜಕಾರಣ ಕುಟುಂಬ ರಾಜಕಾರಣದ ಕರಿನೆರಳಲ್ಲೇ ಬೆಳೆದುಕೊಂಡು ಬರ್ತಿದೆ. ಜೆಡಿಎಸ್ ಅಪ್ಪ ಮಕ್ಕಳು ಮೊಮ್ಮಕ್ಕಳ ಪಕ್ಷ ಅಂತ ಅನ್ಸ್ಕೊಂಡಿದೆ. ಬಿಜೆಪಿಯ ಹಿರಿಯ ರಾಜಕಾರಣಿಗಳಾದ ಯಡಿಯೂರಪ್ಪ, ಈಶ್ವರಪ್ಪ ಮತ್ತಿತರರು ತಮ್ಮ ಕುಟುಂಬದ ವ್ಯಾಮೋಹದಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯವಾಗಿಲ್ಲ. ಇದೀಗ ಕಾಂಗ್ರೆಸ್ ಕೂಡ ಅದೇ ಹಾದಿಯನ್ನ ಹಿಡಿದಿದೆ. ಆದ್ರೆ ತನ್ನ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡುವ ನೈತಿಕತೆ ಬಿಜೆಪಿ, ಜೆಡಿಎಸ್ ಎರಡೂ ಪಕ್ಷಗಳಿಗಿಲ್ಲ ಅನ್ನೋದು ಕಾಂಗ್ರೆಸ್ಗೆ ಗೊತ್ತಿದೆ. ಇದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತ್ರನೇ ಅದ್ಯಾವುದೋ ಕಾರಣಕ್ಕೆ ತಮ್ಮ ಪುತ್ರ ಯತೀಂದ್ರ ಅವರನ್ನ ಅಧಿಕಾರ ರಾಜಕಾರಣದಿಂದ ದೂರ ಇಟ್ಟಿರೋದನ್ನ ಈ ಸಮಯದಲ್ಲಿ ಗಮನಿಸಬೇಕಿದೆ. ಆದ್ರೆ ಅವರದ್ದೇ ನೇತೃತ್ವದಲ್ಲಿ ಪಕ್ಷ ಅಧಿಕಾರದಲ್ಲಿರುವ ಸಮಯದಲ್ಲಿ ಲೋಕಸಭೆಯ ಟಿಕೆಟ್ಗಳನ್ನ ಕುಟುಂಬ ರಾಜಕಾರಣದ ಮೂಸೆಯಲ್ಲಿಯೇ ಹಂಚಿರೋದು ಮಾತ್ರ ವಿಪರ್ಯಾಸವೇ ಸರಿ.